ಬೀದಿ ನಾಯಿಗಳ ಹಾವಳಿ ಮಾನ್ವಿ ಪುರಸಭೆಗೆ ಅಪ್ಪು ಅಭಿಮಾನಿಗಳ ಮನವಿ. ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿ ಇಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಬಳಗದಿಂದ ಮಾನ್ವಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಅಪ್ಪು ಅಭಿಮಾನಿಗಳಾದ ಸಜಿತ್ ಮತ್ತು ರಾಜೇಶ್ ಮಾತನಾಡಿ, ಪಟ್ಟಣದಾದ್ಯಂತ ಬೀದಿ ನಾಯಿಗಳ ಸಂಖ್ಯೆ ಮಿತಿ ಮೀರಿದ್ದು ರಾತ್ರಿ ವೇಳೆ ನಡೆದಾಡುವವರಿಗೆ, ವಿಶೇಷವಾಗಿ ಮಕ್ಕಳು ಮತ್ತು ವಯೋವೃದ್ಧರಿಗೆ ನಾಯಿ ಕಡಿತ ಭಯ ಕಾಡುತ್ತಿದೆ. ಹಲವೆಡೆ ಸಾರ್ವಜನಿಕರು ನಾಯಿಗಳ ದಾಳಿಗೆ ಒಳಗಾಗಿದ್ದಾರೆ ಎಂಬ ಮಾಧ್ಯಮದಲ್ಲಿ ನೋಡಿದ್ದೇವೆ. ತಾವುಗಳು ಯಾರಿಗೂ ಹಾನಿಯಾಗದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಾಯಿಗಳ ಶಸ್ತ್ರಚಿಕಿತ್ಸೆ ನಡೆಸಿ ಪಟ್ಟಣದಲ್ಲಿ ಸುರಕ್ಷಿತ ವಾತಾವರಣ ನಿರ್ಮಿಸುವಂತೆ ಮನವಿ ಪತ್ರ ಸಲ್ಲಿಸಿದರು. ವರದಿ ಎಂಡಿ ಗೌಸ್, ಪ್ರಜಾಪವರ್ ಟಿವಿ, ಮಾನ್ವಿ. ಈಗ ಇದಕ್ಕಿಂತ ಹಿಂದೆ ಕೂಡ ಮಾಡಿದ್ರು ಸರ್, ಅದೇನೋ ಇಂಜೆಕ್ಷನ್ ಮಾಡಿಬಿಟ್ಟು ಹಾಸ್ಪಿಟಲ್ ಸ್ಕೂಲ್ ಹುಡುಗರು ಸರ್ ಚಿಕ್ಕ ಮಕ್ಕಳು ಇರ್ತಾರೆ. ಯಾಕಂದ್ರೆ ಪ್ರಾಣಿ ಆದ್ರೆ ಬಹಳ ತುಂಬಾ ತೊಂದರೆ ಕಚ್ಚಿದೆ ಅಂತ ಹೇಳಿ ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಎಲ್ಲ ಸುದ್ದಿ ಹರಡಾಡ್ತೀನಿ. ಆ ಘಟನೆ ಆಗಕ್ಕಿಂತ ಮುನ್ನ ಎಚ್ಚೆತ್ಕೊಂಡು ಅದನ್ನು ನಿಯಂತ್ರಣ ಮಾಡ್ಬೇಕಂತ ಅದ್ಮೇಲೆ ನಿರೀಕ್ಷೆ ವಿರುದ್ಧ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳುವ ಕುರಿತು ಸದರಿ ವಿಷಯದಲ್ಲಿ ಅಪ್ಪು ಅಭಿಮಾನಿ ಬಳಗ ಮಾನ್ವಿ ತಾಲೂಕು, ಮಾನ್ವಿ ಜಿಲ್ಲಾ, ರಾಯಚೂರು ಇದು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ವಿ ಪಟ್ಟಣದ ಎಲ್ಲಾ ಏರಿಯಾದಲ್ಲಿ ಮತ್ತು ಎಲ್ಲಾ ವಾರ್ಡ್ಗಳಲ್ಲಿ ದಿನೇ ದಿನೇ ಮಾನ್ವಿ ನಗರದಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ ಹೆಚ್ಚಾಗುತ್ತಿದ್ದು, ಇದರಿಂದಾಗಿ ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರಿಗೆ, ವಯೋವೃದ್ಧರಿಗೆ ತಿರುಗಾಡಲು ತುಂಬಾ ತೊಂದರೆ ಆಗುತ್ತಿದ್ದು, ಕಾರಣ ನಮ್ಮ ಈ ಮನವಿ ಅರ್ಜಿಯನ್ನು ಸ್ವೀಕೃತ ಪಡೆದುಕೊಂಡು ಆದಷ್ಟು ಬೇಗನೆ ಬೀದಿ ನಾಯಿಗಳ ಬಗ್ಗೆ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದರೆ, ಮಾನ್ವಿ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹವಾಳಿ ತುಂಬ ಜಾಸ್ತಿ ಆಗ್ತಾ ಇದೆ. ದಿನ ದಿನಕ್ಕೆ ಚಿಕ್ಕ ಮಕ್ಕಳು, ವಯೋವೃದ್ಧರು, ಮಹಿಳೆಯರು ತಿರುಗಾಡೋಕ್ಕೆ ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಇವತ್ತು ಮಾನ್ವಿ ಪಟ್ಟಣದಲ್ಲಿ ವ್ಯಕ್ತವಾಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಅಪ್ಪು ಅಭಿಮಾನಿ ಬಳಗ ಮಾನ್ವಿ ವತಿಯಿಂದ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಬೀದಿ ನಾಯಿಗಳ ಒಂದು ಕಿರಿಕಿರಿಯನ್ನು ತಪ್ಪಿಸಬೇಕಂತೇಳಿ ಅವರಿಗೆ ಮನವಿ ಮಾಡಿಕೊಂಡಿವಿ. ಅದಕ್ಕೆ ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ನಮ್ಮ ಮಾನ್ವಿ ಪುರಸಭೆ ಮುಖ್ಯಾಧಿಕಾರಿಗಳು ನೀಡಿದ್ದಾರೆ. ಆದಷ್ಟು ಬೇಗ ಮಾನ್ವಿಯಲ್ಲಿ ಬೀದಿ ನಾಯಿಗಳ ಹವಾಳೆಯನ್ನು ತಡೆಗಟ್ಟಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಇಂದು ನಮ್ಮ ಮಾನ್ವಿ ನಗರದಲ್ಲಿ ಬೀದಿ ನಾಯಿಗಳ ಕಾಟ ಅತಿ ಹೆಚ್ಚಾಗಿದೆ. ಇದರಿಂದಾಗಿ ನಮ್ಮ ಶಾಲೆಗಳಿಗೆ ಹೋಗುವಂಥ ಚಿಕ್ಕ ಮಕ್ಕಳಿಗೆ ಆಗಿರ್ಬೋದು, ವಯೋವೃದ್ಧರಿಗೆ ಆಗಿರ್ಬೋದು, ಇಡೀ ನಮ್ಮ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗುತ್ತಿದೆ. ನೀವು ನೋಡಿರಂತಂದ್ರೆ ಕೆಲವು ಮಾಧ್ಯಮಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಚಿಕ್ಕ ಮಕ್ಕಳಿಗೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಒಂದು ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬೋದು ಅಥವಾ ಕೆಲವು ವೃದ್ಧರು ಸಾವನ್ನಪ್ಪಿದ್ದಾರೆ. ಅಂತ ಒಂದು ಘಟನೆ ಏನೈತಲ್ಲ ನಮ್ಮ ಮಾನವಿಯಲ್ಲಿ ನಡೆಯಬಾರದೆಂದರೆ ನಮ್ಮ ಮಾನವ ಪುರಸಭೆ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಹಾಗೆ ಮೊದಲು ಹಿಂದೆ ಆಲ್ರೆಡಿ ಒನ್ ಟೈಮ್ ಬೀದಿ ನಾಯಿಗಳನ್ನ ಹಿಡಿದು ಅದಕ್ಕೆ ರೇಬಿಸ್ ಒಂದು ಚುಚ್ಚುಮದ್ದನ್ನು ಕೊಟ್ಟು ಆಮೇಲೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ರು. ತದನಂತರ ಈಗ ಪುರಸಭೆ ಏನು ಆಡಳಿತ ಏನೈತಲ್ಲ ಅಲ್ಲಿಗೆ ಈಗ ಮೌನ ವಹಿಸಿದೆ. ಹೀಗಾಗಿ ನಾವು ಇಡೀ ನಮ್ಮ ಮಾನವೀಯ ಅಪ್ಪು ಅಭಿಮಾನಿಗಳ ಬಳಗ ವತಿಯಿಂದ ತಮ್ಮಲ್ಲಿ ಪುರಸಭೆಗೆ ಆಡಳಿತಕ್ಕೆ ವಿನಿಸಿಕೊಳ್ಳುವುದೇನಂತಂದ್ರೆ, ಮುಂದೆ ಯಾವುದೇ ರೀತಿಯಿಂದ ಮಾನವಿ ನಗರದಲ್ಲಿ ಬೀದಿ ನಾಯಿಗಳ ಕಾಟದಿಂದ ನಮ್ಮ ಮಕ್ಕಳಿಗಾಗಿರ್ಬೋದು, ಇಡೀ ಸಾರ್ವಜನಿಕರಿಗೆ ಯಾವುದೇ ಒಂದು ತೊಂದರೆ ಆಗದಂತೆ ತಾವು ಕ್ರಮ ಕೈಗೊಳ್ಳಬೇಕಂತೇಳಿ ಈ ದಿನ ನಾವು ಮಾನವೀಯ ಒಂದು ಅಪ್ಪ ಅಭಿಮಾನಿ ಬಳಗದ ವತಿಯಿಂದ ನಾವು ಚೀಫ್ ಆಫೀಸರ್ಗೆ ಒಂದು ಮನವಿ ಸಲ್ಲಿಸಿದ್ದೇವೆ. ಅವರು ಸಹ ಇದಕ್ಕೆ ಒಂದು ಒಳ್ಳೆ ರೀತಿಯಿಂದ ನಮಗೆ ಸ್ಪಂದನೆ ಮಾಡಿದ್ದಾರೆ. ಮುಂದೆ ಯಾವುದೇ ಒಂದು ಅಹಿತಕರ ಘಟನೆ ನಡೆಯದಂತೆ ಅವರು ನಾನು ಕ್ರಮ ಕೈಗೊಳ್ಳುತ್ತೀನಿ ಒಂದು ಬರೆಸಿಕೊಟ್ಟಿದ್ದಾರೆ. ಅದೇ ರೀತಿ ಒಂದು ನಂಬಿಕೆ ಮೇಲೆ ನಾವು ಇದ್ದೀವಿ. ಒಂದು ವೇಳೆ ಅವರು ಮುಂದಿನ ದಿನಮಾನಗಳಲ್ಲಿ ಕ್ರಮಗಿನ ತೆಗೆದುಕೊಂಡಿಲ್ಲ ಅಂದ್ರೆ ನಮ್ಮ ಅಪ್ಪ ಅಭಿಮಾನಿ ಬಳಗದ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳುತ್ತಾ ಇಲ್ಲಿಗೆ ಒಂದೆರಡು ಮಾತನ್ನು